ಆಯ್ತೇನ್ಲಿ ಸುನ್ನಿ ಕಟ್ ಮಾಡೋದಲ್ಲ? ಸುಶೀಲಕ್ಕ ಆಯ್ತು. ನಾನು ಕೊತ್ತಂಬರಿ, ಪುದೀನ, ಈರುಳ್ಳಿ, ಟೊಮೆಟೊ, ಆಮೇಲೆ ಅವೇನು ನಮ್ಮ ಮಸಾಲೆ ಹಾಕವು ಅವೆಲ್ಲ ಆ ಕಡೆ ಇಟ್ಟೈತಿ. ಎಲ್ಲ ರೆಡಿ ಆಯ್ತು ನೋಡು. ಬಿರಿಯಾನಿ ರೆಡಿ ಆಗ್ಬಿಟ್ಟೈತಿ. ಯಾವಾಗ ನಾನೇ ತಡ ಬಂದೇನಪ್ಪ. ಇಲ್ಲ, ಈ ಗಂಡ್ಮಕ್ಳೆಲ್ಲ ಸೇರ್ಕೊಂಡು ಮಾಡಿಟ್ಟಾರೆ. ಅವರೆಲ್ಲ ಕಟ್ ಮಾಡ್ಕೊಂಡು ಅವರೆಲ್ಲ ಆ ಕಡೆ ಒಲೆ ಹಚ್ಚಿ ಮಾಡಿಟ್ಟಾರೆ ಬಿರಿಯಾನಿನ. ಇನ್ನು ನಾವು ಈ ಕಡೆ ಇವಾಗ ಬಂದ್ವಿ. ಅದೇನೋ ಇನ್ನೊಂದೇನೋ ಮಾಡ್ತಾರಂತವ, ಅದಕ್ಕೆ ಇಷ್ಟು ಹೆಚ್ಚಿಕೊಡ್ರಿ ಸಾಕು ಅಂತ ಹೇಳಿದ್ರು. ಇನ್ನು ನಮಗೇನು ಮಾಡಕ್ಕೆ ಹೇಳಿಲ್ಲ, ಅದನ್ನು ಹೆಚ್ಚಾಗಿ ಕೇಳಾರಷ್ಟೇ. ಎಲ್ಲ ಗಂಡಸರದು ಇವತ್ತು ಅಡುಗೆ ಕೆಲಸ, ನಮ್ದೇನಿಲ್ಲ ಹಂಗಿದ್ರೆ. ಇವತ್ತೆಲ್ಲ ಅವ್ರು ಇಸ್ಕೊಂಡ್ಬಿಟ್ಟಾರೆ. ನೋಡಲ್ ಬಿರಿಯಾನಿ ಎಂತ ಚೆನ್ನಾಗಿ ಮಾಡಿಟ್ಟಾರೆ. ಅದೇನೇನೋ ಹಾಕ್ಯಾರವ ಮೇಲ್ಗಡೆ, ಏನೋ ಬಾರಿ ಡೆಕೋರೇಷನ್ ಬೇರೆ ಮಾಡ್ದಂಗೆ ಐತೆ ನೋಡಕ್ಕೆ. ಅಲ್ಲ, ಬಿರಿಯಾನಿ ಸಾಕಿತ್ತು ಸುಶೀಲಕ್ಕ. ಮತ್ತೆ ಇದೇನು ಮಾಡಕ್ ಕುಂತಿರಲ್ಲ? ಇದೇನು ಕಟ್ ಮಾಡಕ್ ಕುಂತಿರೋದು? ಅದೇನೋ ಮಾಡಕ್ ಕುಂತಾರವ. ಇಲ್ಲೇನೋ ನೋಡ ಮಟನ್ ಏನು ಐತಂತ ಉಳಿದೈತೆ ಎಷ್ಟೊಂದು. ಅದೇನೋ ಏನಂದ್ರೆ ಅದು ಮಟನ್ ಸುಕ್ಕನ ಏನೋ ಮಾಡ್ತಾರಂತೆ, ಡ್ರೈ ತರ. ಅಂದ್ರೆ ಬರೀ ಏನು ರಸ ಇಲ್ದಂಗೆ ಅಷ್ಟೇ ಮಾಡೋಣ ಅಂತ ಹೇಳಿ ಮಾಡ್ತೀವಿ ನಾವು, ನೀವು ಕಟ್ ಮಾಡ್ಕೊಡ್ರಿ ಇಷ್ಟು ಅಂತ ಹೇಳಿ ಆ ಕಡೆ ಕುತ್ಕೊಂಡಾರ ನೋಡಲ್ಲ, ಎಲ್ಲರಿದ್ದಾರೆ. ಒಂಥರ ಚೆನ್ನಾಗೈತಲ್ಲ ಸುಶೀಲಕ್ಕ? ಹಿಂಗ್ ರಾತ್ರಿ ಹೊತ್ತು ಕುತ್ಕೊಂಡು ಇದೆಲ್ಲ ಕಟ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊರವರೆಲ್ಲ ಸೇರ್ಕೊಂಡು ಒಳ್ಳೆ ಮಜಾ ಆಯ್ತು ಬಿಡಿ. ಇದು ಮಾತಾಡ್ಕೊಂತ ಈ ತರ ಅಡಿಗೆ ಮಾಡೋದು ಒಂಥರ ಹಿಂಗೆಲ್ಲ ಎಲ್ಲರೂ ಕುಡ್ಕೊಂಡು ಮಾಡಿದ್ರೆ ಎಲ್ಲಾನು ಚೆನ್ನಾಗಿ ಅನಿಸ್ತತಿ. ನಾವು ಬರೀ ಒಂದು ಕೇಕ್ ತಂದು ಕಟ್ ಮಾಡಿ ಹಾಡಿಗೆ ಆಟಾಡ್ಕೊಂಡು ಮನೆ ಹೋಗಿ ಮಕ್ಕಳನ್ನ ಅನ್ಕೊಂಡ್ವಿ. ಹುಡುಗ ಗಂಡು ಮಕ್ಕಳೆಲ್ಲ ಸೇರ್ಕೊಂಡು ಇದನ್ನ ಬೇರೆ ಮಾಡಕ್ ಕುಂತಾರೆ. ಒಳ್ಳೆ ಹಬ್ಬನೇ ಆದಂಗೆ ಆತಿದ್ದು, ದೊಡ್ಡ ಹಬ್ಬನೇ. ಎಲ್ಲಿ ಸುಮಕ್ಕ ಮತ್ತೆ ಪ್ಲಿಕಿ ಸಿಮ್ರಾನು ಅವರೇನು ಕಾಣಿಸ್ತಿಲ್ಲಲ್ಲ? ಇಲ್ಲ, ಸಿಮ್ರಾನು ಆ ಕಡೆ ಹೋಗ್ಯಾಳೆ. ಮಗ ಬಾಳ ಹಠ ಮಾಡ್ತಿದ್ದ ಅಂತ ಹೇಳಿ. ಇನ್ನು ಸುಮಕ್ಕ ಇಲ್ಲೇ ಇದ್ಲವ. ಅದೇನೋ ಮಸಾಲೆ ತಗೊಂಡ್ಬರ್ತೀನಿ ಅಂತ ಮನೆಗೆ ಹೋದ್ಲು ಅನಿಸ್ತತಿ. ಸ್ವಲ್ಪ ಕಮ್ಮಿ ಇತ್ತಾ, ಅದಕ್ಕೆ ತಗೊಂಬರಕ್ಕೆ ಹೋಗ್ಯಬೇಕು ಮನೆಗೆ. ಬರ್ತಾಳೆ ಇವಾಗ. ಅದಕ್ಕೇನು ಕಟ್ ಮಾಡಿದ್ದಲ್ಲ ಆತನ್ಲೇ ಸುನಿ? ಪೂರಿ ಎಲ್ಲ ಕಟ್ ಮಾಡಿಟ್ಟಿವಿ ನೋಡ್ರಿ. ಸರಿ ಆಯ್ತು. ತೊಂಬ ಇಲ್ಲ ಆ ಕಡೆ ತಗೊಂಡೋಗಿ ಒಲೆ ಹಚ್ಚಿತ್ತಲ್ಲ ಆ ಕಡೆ ಮಾಡಕ್ಕೆ ತಿಳ್ಕೊಂತೀವಿ. ಮತ್ತೇನು ಇದು ಒಂದು ಮುಗಿಸಿ ಊಟ ಮಾಡ್ಬಿಡೋಣ ಅಂತ ಎಲ್ರು. ಗುಣಪಣ್ಣ ಇದೇನು ಮಾಡಕ್ ಕುಂತೀರ? ಹೌದು, ಮಟನಿಂದು ಇದಾ ಮಟನ್ ಡ್ರೈ ಮಾಡೋದಷ್ಟೇ, ಜಾಸ್ತಿ ಏನು ಮಾಡಲ್ಲ. ಅದು ಚಿಕ್ಕ ಮಟನ್ ಭಾಳ ಉಳಿದ್ಬಿಟ್ಟೈತಲ್ಲ, ಅದಕ್ಕೆ ಮತ್ತೆ ಸುಮ್ಮನೆ ಯಾಕೆ ಖಾಲಿ ಮಾಡೋದು. ಅದೊಂದು ಬಿರಿಯಾನಿ ಜೊತೆಗೆ 2 ಪೀಸ್ ಬರ್ತವೆ ಎಲ್ರಿಗೂ, ಯಾಕೆ ಕೊಡೋಣ, ಅದಕ್ಕೆ ಮಾಡಕ್ ಕುಂತೀವಿ. ಸರಿನಪ್ಪ, ಆಯ್ತು ಮಾಡಿ. ಅಮಾಸಿ ಮುಗಿದ್ಮೇಲೆ ಕತ್ಲಿದ್ರೂ ಒಂಥರ ಚೆನ್ನಾಗಿದೈತಲ್ಲ ಬೆಳಕು. ಒಂಥರ ಹಿಂಗ್ ಲೈಟ್ ಬೆಳಕೊಳಗೆ ಹೊರಗಡೆ ಹಿಂಗ್ ಊಟ ಮಾಡೋದು ಒಂಥರ ಮಜಾ ಆಯ್ತು ಬಿಡು. ಇದು ಒಂಥರ ಚೆನ್ನಾಗೈತಿ. ಅಲ್ಲ ಸಾವಿತ್ರಕ್ಕ, ಒಬ್ಳೆ ಬಂದಿಯಲ್ಲ ಮಕ್ಕಳಲ್ಲಿ? ನಾನೆಲ್ಲ ಒಬ್ಳೆ ಬಂದಿನೇವಾ? ನನ್ನ ಗಂಡ ಇದ್ದಾನ ಆ ಕಡೆ, ನಿನ್ನ ಗಂಡನ ಜೊತೆಗೆ. ಆಮೇಲೆ ಈ ಕಡೆ ಮಕ್ಕಳು ನೋಡಲಿ ಎಲ್ಲವೂ ಆ ಕಡೆ ಕುತ್ಕೊಂಡವಲ್ಲ, ಎಲ್ಲ ಆಟ ಆಡ್ಕೊಂತಾವಲ್ಲಿ. ಇನ್ನೇನು ಮಕ್ಕಳೆಲ್ಲ ಎಲ್ಲ ಒಂದ್ ಕಡೆ ಸೇರೋದಾಗ ಅವಕ್ಕೂ ಒಂಥರ ಖುಷಿ ಆಗ್ಬಿಟ್ಟೈತಿ. ಹೌದು ನೋಡಿ, ನಾನೇ ನೋಡಿಲ್ಲ. ಅವಕ್ಕೊಂಥರ ಇವಾಗ ಆಟ. ಎಲ್ಲರೂ ಹೊತ್ತಿಗೆ ರಾತ್ರಿ ಹೊತ್ತು ಹಿಂಗೆ ಕೊಡೋದು ಒಂಥರ ಚೆನ್ನಾಗೆ. ನಾವು ಸಾಯಂಕಾಲ ಆದ್ರೆ ಯಾಕಂಬಂದು ಮನೆ ಕೂಡಾಕಿರ್ತೀವ. ಇವಾಗ ನಾವೇ ಬಿಟ್ಟಿವಲ್ಲ, ಅವ್ರಿಗೆ ಒಂಥರ ಮಜಾ ಇವಾಗ. ಸುಶೀಲಕ್ಕ, ಅಡುಗೆ ಎಲ್ಲ ತಯಾರಾಗೈತಿ. ಎಲ್ರಿಗೂ ಬಡಿಸ್ಕೊಟ್ಬಿಡ್ತೀನಿ, ಹಂಗೆ ಪ್ಲೇಟಾಗಿ ಹಾಕೋ ಕೊಟ್ಬಿಡ್ತೀನಿ, ನೀವು ಎಲ್ರಿಗೂ ಕೊಡ್ತಾ ಬರ್ರಿ. ಹೂನಪ್ಪ, ಹಂಗೆ ಮಾಡು. ಮತ್ತೆ ಹುಡುಗರಿಗೆ ಕೊಡ್ಬೇಕಿತ್ತಪ್ಪ ಫಸ್ಟ್. ಅವು ಕಾಯ್ಕಂತ ಕುತ್ಕೊಂಡಿರ್ತಾವೆ, ಹೊಟ್ಟೆ ಹಸ್ತತೆ ಏನ? ಸುಶೀಲಕ್ಕ, ಹುಡುಗರಿಗೆ ನಾವು ಆ ಕಡೆನೇ ಕೊಡ್ಕೊಂತೀವಿ. ಇಲ್ಲಿ ನೀವು ಇಷ್ಟು ಜನ ಕುತ್ಕೊಳ್ರಿ, ಆ ಹುಡುಗರಿಗೆಲ್ಲ ಆ ಕಡೆ ಬರಕ್ಕೆ ಹೇಳಿನಿ. ಅಲ್ಲಿ ನಾವು ಕುತ್ಕೊಂಡಿವಲ್ಲ, ಅಲ್ಲೇ ಎಲ್ರಿಗೂ ಲೈನ್ ಕಚ್ಚಿ ಅವು ಕಲ್ಲೇ ಪ್ಲೇಟ್ ಹಾಕಿ ಕೊಡಕೊಂತೀವಿ. ಅವ್ರು ಅಲ್ಲೇ ಕುತ್ಕೊಂಡು ತಿಂತಾರೆ ಹುಡುಗರು ಕುತ್ಕೊಂಡು. ಈ ತಲೆ ಕೆಡ್ಸ್ಕೊಬೇಡ್ರಿ ಹುಡುಗರ ಬಗ್ಗೆ, ನೀವು ಊಟ ಮಾಡ್ರಿ. ಸರಿನಪ್ಪ, ಆಯ್ತು. ಬಿರಿಯಾನಿ ಭಾರಿ ಮಸ್ತಾಗಿ ಸುಶೀಲಕ್ಕ. ಎಲ್ಲರೂ ಸೇರ್ಕೊಂಡು ಗಂಡ್ಮಕ್ಳು ಸೇರ್ಕೊಂಡು ಮಸ್ತ್ ಮಾಡ್ಯಾರ ನೋಡು. ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ಮಾಡಲ್ಲವ. ಮತ್ತೆ ನೀಟಾಗಿ ಹಾಕೊಟ್ಟಾರ ಪ್ಲೇಟಿಗೆ, ಭಾರಿ ಚೆನ್ನಾಗೈತಿ. ಒಳ್ಳೇದಾತ್ ಬಿಡು. ಮಾಡ್ಸಿದ್ದಕ್ಕೂ ಸಾರ್ಥಾತು. ಇಂಟು ಊಟ ಕುತ್ಕೊಂಡು ಮಾಡ್ತಿರೋದಕ್ಕೂ ಅದಕ್ಕೂ ಆಹಾ ಸ್ವರ್ಗ. ಬಿರಿಯಾನಿ ತುಂಬ ಚೆನ್ನಾಗಾಗಿದೆ. ನಮ್ದುಗೆ ಬರೀ ಯಾವಾಗಲೂ ನಮ್ಮ ಕೈಯಲ್ಲೇ ಮಾಡಿ 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 ತಿನ್ನಕ್ಕೆ ಬೇಜಾರಾಗ್ತಿತ್ತು. ಇವತ್ತು ಬೇರೆಯವ್ರು ಮಾಡಿದ್ದು ತಿನ್ನಕ್ಕೆ ತುಂಬ ಟೇಸ್ಟಿಯಾಗಿದೆ. ಏನು ಹೇಳು, ಗಂಡ್ಮಕ್ಳು ಅಪರೂಪಕ್ಕೆ ಅಡುಗೆ ಮಾಡ್ತಾರೆ. ಅದೇ ಬಾಯಿ ಚಪ್ಪಿಸ್ಕೊಂಡು ತಿನ್ಬೇಕು, ಹಂಗೆ ಮಾಡ್ತಾರೆ ನೋಡಿ ಸುಶೀಲಕ್ಕ. ಭಾರಿ ಚೆನ್ನಾಗಿ ಮಾಡ್ಯಾರ. ಹೂನವಾ, ಇವಾಗೇನೋ ಮಾಡ್ತಾರೆ. ಬಾಕಿ ಟೈಮಲ್ಲಿ ಒಂದು ಎದ್ದು ಒಂದು ನೀರು ಸಹಿತನೂ ತೊಗೊಳಲ್ಲ. ಎಲ್ಲ ಕೈಗೆ ಆಗ್ಬೇಕು. ಊಟನೂ ಕೊಡು, ನೀರು ಕೊಡು, ಎಲ್ಲನೂ ಕೈಗೆ ಕೊಡ್ಬೇಕು ಇವರಿಗೆ. ಅದೆಲ್ಲ ಆಗಲ್ಲ. ಇವಾಗ ನೋಡು, ಅಡುಗೆನೇ ಬರಲ್ಲ ಅನ್ಬೇಕು, ಏನು ಹೊತ್ಸಕ್ಕೆ ಗೊತ್ತಿಲ್ಲ ಅನ್ಬೇಕು, ಹಂಗೆ ಮಾಡ್ತಿರ್ತಾರೆ ಮನೆಗೆ. ಇವಾಗ ನೋಡಿ ಎಲ್ಲರೂ ಸೇರ್ಕೊಂಡು ಎಂತ ಚಲೋ ಅಡುಗೆ ಮಾಡ್ಯಾರ. ನಾಟಕಗಳು ಆಡ್ತಾರೆ. ಏನು ಮಾಡ್ತೀವಿ ಸುಶೀಲಕ್ಕ? ಮೈನು ಬಗ್ಗಲ್ಲ ಕೈನು ಬಗ್ಗಲ್ಲ ಅವರಿಗೆ ಮನೆಯಾಗಿದ್ದಾಗ. ಇಲ್ಲಾಂದ್ರೆ ಎಲ್ರು ಮುಂದೆ ನೋಡು, ಆಹಾ ಏನು ಅಡುಗೆ ಬಟ್ಟ ಇವರು ಗೊತ್ತು ಅನ್ನಂಗೆ ಮಾಡಕ್ಕಂತಾರೆ ಎಲ್ಲರೂ. ಇಲ್ಲಿ ಬಿಟ್ರೆ ಅಪರೂಪಕರ ಮಾಡ್ಯಾರಲ್ಲ, ಅದನ್ನ ಹೇಳ್ರಿ. ಊಟ ಮುಗಿದ ನಂತರ ಭರ್ಪೂರ್ ಊಟ ಆಯ್ತು. ಇನ್ನೇನವ ಆತ ನೀವ್ಯಾರು? ಇವಾಗೇನೋ ಮಕ್ಕಳದಷ್ಟೇ ನೋಡು. ಅಯ್ಯಪ್ಪ, ಚೆನ್ನಾಗಾಗಿತ್ತು ಅಂತೇಳಿ ಜಾಸ್ತಿ ತಿನ್ಬಿಟ್ಟೆ ಅನಿಸ್ತೈತಿ. ಗುಂಪಲ್ ಗೋವಿಂದ ಅನ್ನಂಗಿತ್ತೇನಲ್ಲ ರೀ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆ ಹೊಸ ವರ್ಷ ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಆಗಲಿ, ನೀವೇನು ಅನ್ಕೊಂಡಿದ್ದೀರ ಅದೆಲ್ಲ ಆಗಲಿ. ನನಗೇನು ಹೇಳ್ಬೇಕೋ ಗೊತ್ತಿಲ್ಲರಿಪ್ಪ. ನಮಗೇನಿದ್ರು ಯುಗಾದಿ ರೀ, ಹೊಸ ವರ್ಷ. ನಾವೇನಿದ್ದೇನು ಸೆಲೆಬ್ರೇಟ್ ಮಾಡಲ್ಲ, ಆದರೂ ಏನೋ ಒಂದು ಮಾಡಬೇಕಲ್ಲ, ಹಂಗೆ ಸುಮ್ಮನೆ ಮಾಡೋದು ಅಷ್ಟೇ. ಹೊಸ ವರ್ಷ ಬಂತು. ನಮ್ಮಲ್ಲಿ ಏನಾದ್ರು ಕೆಟ್ಟತನ ಇದ್ದರೆ ಇಲ್ಲೇ ಬಿಡೋಣ, ಒಳ್ಳೆತನನ ರೂಢಿಸ್ಕೊಳ್ಳೋಣ, ಒಳ್ಳೆತನದಿಂದ ಬಾಳೋಣ ಅಷ್ಟೇ. ಎಲ್ರಿಗೂ ಊಟ ಆತನ? ಮತ್ತೆ ಯಾರಿಗೂ ಏನು ಬೇಡಲ್ಲ, ನಾವು ಅದನ್ನ ತಗೊಂಡು ಹೋಗ್ಬೇಕು ಸ್ವಲ್ಪ. ಎಲ್ಲಿಂದ ತಗೊಂಡು ಹೊಂಟೀರ ಗುಂಡಪ್ಪಣ್ಣ? ಅದನ್ನ ಆತಲ್ಲ, ಊಟ ಮಾಡೋರೆಲ್ಲ ಇಲ್ಲೇ ಇದ್ದೀವಿ. ನಿಮ್ದೇನು ಎಲ್ರಿಗೂ ಆಗಿಲ್ಲ, ನೀವಿಲ್ಲ ಕುತ್ಕೊಂಡು ಊಟ ಮಾಡಿಬಿಡಲ್ಲ, ನಾವೇ ಬಡಿಸ್ಕೊಟ್ಬಿಡ್ತೀವಿ.
ಸುಶೀಲಕ್ಕ ನಮ್ದು ಇನ್ನೂ ಊಟ ಆಗಿಲ್ಲ ಗೊತ್ತು. ನಾವು ಇಲ್ಲಿ ಮಾಡಲ್ಲ, ನಾ ಆ ಕಡೆ ತಗೊಂಡೋಗಿ ಮಾಡ್ಕೊಂಡ್ ಬರ್ತೀವಿ ಊಟನ. ಅದ್ಯಾಕೆ ಆ ಕಡೆ ತಗೊಂಡು ಕೇಳ್ಕೊಂಡಪ್ಪ, ಇಲ್ಲಿ ಮಾಡ್ಬಿಟ್ಟಿದ್ರೆ ಚೆನ್ನಾಗಾಗ್ತಿತ್ತಪ್ಪ. ಅಯ್ಯ ಸುಶೀಲಕ್ಕ, ನಿಂಗೆ ಅಷ್ಟು ಗೊತ್ತಾಗ್ತಿಲ್ಲೇನು? ಕಾಯ್ಕೊಂಡು ಕುತ್ಕೊಂಡಾರಲ್ಲಿ ಎಲ್ರು ನಮ್ಮವೆಲ್ಲ ಊಟ ಆಗ್ಲಿ ಮಕ್ಳದ್ದು ಆಗ್ಲಿ ನಾವ್ ಆ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾರ ನೋಡಿ. ಇವಾಗ ಆ ಕಡೆ ಕಾಡ್ ಕಡೆನ ಹೊಲದ ಕಡೆನ ಹೋಗಿ ಕುತ್ಕೊಂತಾರೆ ಅಲ್ಲಿ ಗೊಂಡ್ ಹಿಡ್ಕೊಂಡು. ಓಹೋ ಹೋ, ಅದಕ್ಕೇನ ನೀವೆಲ್ಲರೂ ಊಟ ಮಾಡ್ದೆ ಇಲ್ಲಿ ಇನ್ನು ಕುತ್ಕೊಂಡಿರೋದು ಹಂಗೆ? ಆಯ್ತಪ್ಪ, ನಾವೇನು ಹೇಳಂಗಿಲ್ಲ. ಇವತ್ತೊಂದು ದಿನ ಬಿಡ್ತೀವಿ ಹೋಗ್ಲಿ. ಆದ್ರೆ ತೀರಾ ಕಂಟ್ಪುಟ್ಟಿ ಕುಡ್ಕೊಂಡ್ ಬರ್ಬೇಡ್ರಿ. ಯಾರ್ದೋ ಮನೆಗೆ ಹೋಗಿ ಇನ್ನೊಬ್ರು ಯಾರೋ ಬಾಗಿಲು ತಟ್ಟಬೇಡ್ರಿ, ಹಂಗ್ ಮಾಡ್ಕೋಬೇಡ್ರಿ. ನಿಮ್ಮ ಮನೆಗೆ ನೀವೇ ಹೋಗ್ರಿ. ಏ ಫುಲ್ ಸ್ಟಡಿ ಸುಶೀಲಕ್ಕ, ಆರೆಂಜಿಗೇನು ಕುಡಿಯಲ್ಲ, ಚೂರೇ ಟೇಸ್ಟಿಗೆ ಅಷ್ಟೇ. ಟೇಸ್ಟಿಗೆ ಅಷ್ಟೇ ಕಿಸಿದ್ ಬಿಡ್ರು. ಗೊತ್ತು ತಗೊಳ್ರಿ ನಿಮ್ದೇನ್ ಟೇಸ್ಟ್ ಅಂತ. ಎಷ್ಟು ಕುಡಿತೀರೇನಪ್ಪ, ಅದೆಷ್ಟು ಕುಡಿದ್ರು ಸಾಕಾಗಲ್ಲ ನಿಮ್ಗಂತೂ. ಬೈಯದ್ರಾಗ ಇರ್ತಿಯಲ್ಲಪ್ಪ ಯಾವಾಗ ನೋಡಿದ್ರು. ಇವಾಗ ಆಯ್ತು, ತಡಾಕತಿ, ನಾವು ಆ ಕಡೆ ಹೋಗ್ತೀವಿ, ಬಂದ್ಬಿಡ್ತೀವಿ ಆಮೇಲೆ. ಅಲ್ಲ ಅದೆಲ್ಲಿ ತಗೊಂಡೋಗಾರೆ ನೋಡವ. ಈ ಕತ್ಲಾಗ ಯಾಕೆ ಬೇಕಿತ್ತು? ಇಲ್ಲೇ ಕುತ್ಕೊಂಡು ಕುಡಿದಿದ್ರೆ ಯಾರಾದ್ರೂ ಬೇಡ ಅಂತಿದ್ರೆ ಇವರಿಗೆ. ಏನಾದ್ರೂ ಮಾಡ್ಕೊಳ್ಳಿ ಬಿಡು ಸುಶೀಲಕ್ಕ, ಇವತ್ತೊಂದಿನ ನಡೀರಿ. ನಾವು ಆ ಕಡೆ ಹೋಗಿ ಕುತ್ಕೊಳ್ಳೋಣ, ಇಲ್ಲ ಮನೆಗೆ ಹೋಗಿ ಮಕ್ಕಳೋಣ.